ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ಶಜ್, ನೀವು ನೋಡ್ತಾ ಇದ್ದೀರಾ JBM TV. ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ನಡೆಯತಕ್ಕಂಥ ಕಾರ್ಯ ಸ್ಪಷ್ಟ ನುಡಿ ದಿಟ್ಟಂತೆ, ನೇರ ಮಾತು, ನಿರಂತರ ಚಾಲನೆ. ಈಗ ವೈದ್ಯಾಧಿಕಾರಿಗಳಾದಂತಹ ಖಾಜಿ ತಜೀಮ್ ಸಾಹೇಬ್ ಇವರು ನಮ್ಮ ಜೊತೆಗಿದ್ದಾರೆ. ದಂತ ವೈದ್ಯಾಧಿಕಾರಿಗಳು. ಅವರಿಗೆ ನಾನು ಈ ಕಾರ್ಯಕ್ರಮದಲ್ಲಿ ಸ್ವಾಗತ ಮಾಡ್ತಾನೆ. ತಮಗೆ ಈ ಕಾರ್ಯಕ್ರಮದಲ್ಲಿ ತುಂಬ ಸ್ವಾಗತ ಕೋರ್ತಾ ಇದ್ದೇನೆ. ಪ್ರಪ್ರಥಮವಾಗಿ ತಮಗೆ ಕೇಳಬೇಕಾಗಿದ್ದು ಏನಂತಂದರೆ, ಹಲ್ಲುಗಳು ಎಷ್ಟು ಆರೋಗ್ಯಕರವಾಗಿ ಮನುಷ್ಯನ ಒಂದು ವ್ಯಕ್ತಿತ್ವವನ್ನು ಹೇಳಿಕೊಡ್ತಾ ಇವೆ ಅಂತಂದರೆ, ಆತನ ಆರೋಗ್ಯದ ಒಂದು ಲಕ್ಷಣ ಹಲ್ಲಿನಿಂದ ಗುರುತಿಸಬಹುದು ಆದಂಥದ್ದು. ಆದರೆ ಹಲ್ಲಿನ ಸಮಸ್ಯೆಗಳೇನು, ಹುಟ್ಟಿನಿಂದ ಹಿಡಿದು ಮುಪ್ಪಾವಸ್ಥೆಯ ತನಕ ಹಲ್ಲಿಗೆ ಯಾವ ಯಾವ ಸಮಸ್ಯೆಗಳು ಬರ್ತಾ ಇವೆ, ಅದರಿಂದ ನಾವು ಯಾವ ರೀತಿಯಾದ ರಕ್ಷಣೆಯನ್ನು ಪಡೆದುಕೊಳ್ಳಬೇಕು ಅಂಥೇಳಿ ವಿಷಯಗಳನ್ನು ತಿಳಿದುಕೊಳ್ಳಲು ನಾವು ವೈದ್ಯಾಧಿಕಾರಿಗಳನ್ನು ಸಲಹೆಗಾಗಿ ಕೇಳಿದ್ದೇವೆ. ಪ್ರಪ್ರಥಮವಾಗಿ ಹಲ್ಲುಗಳ ಸಂರಕ್ಷಣೆ ಅಂತಂದರೆ, ಬಾಲ್ಯಾವಸ್ಥೆಯಲ್ಲಿ ಮಕ್ಕಳ ಹಲ್ಲುಗಳು ಬೀಳುವುದು ಸಹಜ, ಆದರೆ ಅವುಗಳನ್ನು ಯಾವ ರೀತಿಯಾಗಿ ರಕ್ಷಣೆ ಮಾಡಿಕೊಳ್ಳಬೇಕು ಅನ್ನುವಂಥದ್ದು ಪ್ರಮುಖ. ಅದರ ಬಗ್ಗೆ ತಮ್ಮ ಅನಿಸಿಕೆ. ಎಲ್ಲರಿಗೂ ನಮಸ್ಕಾರ. ನಾನು ತಜೀಮ್ ಸಾಹೇಬ್, BDS and MDS in Pediatric Dentistry and also a Clinical Implantologist. ಇವತ್ತು ನಾನು ಹಲ್ಲಿನ ಬಗ್ಗೆ ಮಾತಾಡೋದಕ್ಕೆ ಇಲ್ಲಿದ್ದೀನಿ. ಹಲ್ಲು ಅನ್ನೋದಕ್ಕಿಂತಲೂ ಬಾಯಿಯ ಆರೋಗ್ಯ. ಈಗ ಪಾಪು ಹುಟ್ಟಿದ ತಕ್ಷಣ ಹಲ್ಲಿರೋದಿಲ್ಲ, ಆದರೂ ಬಾಯಿಯ ಆರೋಗ್ಯ ಭಾಳ ಮುಖ್ಯವಾದದ್ದು. ಹಲ್ಲನ್ನು ಮುಂದೆ ಫ್ಯೂಚರ್ದಾಗ ಚಲೋದಾಗ ಬರಬೇಕು, ಪ್ಲಸ್ ಅದನ್ನು ಚೆನ್ನಾಗಿ ಮೇಂಟೈನ್ ಮಾಡಬೇಕು. ಫಸ್ಟ್ ಹಲ್ಲು ಬರುತ್ತೆ, ಆಮೇಲೆ ಶಾಶ್ವತ ಹಲ್ಲು ಬರುತ್ತೆ, ಆಮೇಲೆ ಅದೇ ಶಾಶ್ವತ ಹಲ್ಲನ್ನು ನಾವು ಮೇಂಟೈನ್ ಮಾಡಬೇಕು ಭಾಳ ವರ್ಷ ನಮ್ಮ ಬಾಯಿಯಲ್ಲಿ ಅಂತ ಹೇಳಿದ್ರೆ, ಬಾಯಿಯ ಆರೋಗ್ಯ ಹುಟ್ಟಿದಾಗಿಂದಲೇ ಶುರು ಆಗುತ್ತೆ. ಯಾವ ಥರ, ಈಗ ಮಗುಗಂತೂ ಹಲ್ಲಿರೋದಿಲ್ಲ ಮತ್ತು ನೀವು ಬಾಯಿ ಆರೋಗ್ಯ ಅಂತೀರ, ಯಾವ ಥರ ಅಂತ ಹೇಳಿದ್ರೆ, ಮಗು ಹುಟ್ಟಿದ್ದು ಕರೆಕ್ಟ್ 40 ದಿನದಿಂದಲೇ ಆ ಮಗುನ ಬಾಯಿ ನೀಟಾಗಿ ಕ್ಲೀನ್ ಮಾಡೋದು, ಸ್ವಚ್ಛ ಇಡೋದು. ಅದೆಷ್ಟು ನಾವು ಸ್ವಚ್ಛ ಇಡ್ತೀವಿ ಅಷ್ಟು ಕ್ರಿಮಿಕೀಟಗಳು ಇರೋದಿಲ್ಲ ಬಾಯಿಯಲ್ಲಿ. ಹಾಗೆ ಅದು ಕಂಟಿನ್ಯೂ ಆಗ್ತಾ ಮಗುಗೆ ಗೊತ್ತಾಗುತ್ತೆ ಏನೋ ಒಂದು ಆ್ಯಕ್ಟಿವಿಟಿ ನನ್ನ ಬಾಯಲ್ಲಿ ಮಾಡ್ತಾರೆ ದಿನ ಅಂತ. ಅದೇ ಹ್ಯಾಬಿಟಿನ ಮಗು ಕಲ್ಟಿವೇಟ್ ಮಾಡುತ್ತೆ. ಸೊ ಹಾಗೆ ಬ್ರಷಿಂಗ್ ಹ್ಯಾಬಿಟ್ಸ್ ವಿಲ್ ಸ್ಟಾರ್ಟ್ ರೈಟ್ ಫ್ರಮ್ ದ ಡೇ ಆಫ್ ದಿ ಬರ್ತ್. ಅದರಲ್ಲಿ ಒಂದು ಇಂಪಾರ್ಟೆಂಟ್ ರೋಲ್ ಇರೋದು ಮದರಿಂದು. ಈವನ್ ಐ ಆಮ್ ಎ ಮದರ್. ಆ್ಯಸ್ ಎ ಮದರ್ ಐ ಎಜುಕೇಟ್ ಎವ್ರಿ ಮದರ್ಸ್. ಎಲ್ಲ ತಾಯಿಗಳಿಂದಲೇ ಎಲ್ಲ ಎಜುಕೇಷನ್ ಅಂತ ಏನು ಚಾಲೂ ಮಾಡ್ತೀವಿ ನಾವು, ಹಾಗೆ ಬಾಯಿಯ ಆರೋಗ್ಯನೂ ತಾಯಿಯಿಂದನೇ ಶುರು ಆಗುತ್ತೆ. ತಾಯಿ ನೀಟಾಗಿ ಪಾಪು ಬಾಯಿನ ಕ್ಲೀನಾಗಿಡೋದು. ಒಂದು ಸಣ್ಣ ಕಾಟನ್ ಅರ್ಬಿ ಇದ್ರೂ ಸಾಕು, ಗಾಸ್ ಪೀಸ್. ಈಗೇನು ಅಡ್ವರ್ಟೈಸ್ಮೆಂಟ್ಸ್ ಎಲ್ಲ ಬರುತ್ತೆ, ಆನ್ಲೈನ್ ಬ್ರಷಸ್ ಬರ್ತಾವೆ, ಗಾಸ್ ಪೀಸಸ್ ಬರ್ತಾವೆ, ಫಿಂಗರ್ ಟಿಪ್ಸ್ ಅಂತ ಹೇಳ್ತೀವಿ. ಅದರಲ್ಲೆಲ್ಲ ಬಾಯಿ ಆರೋಗ್ಯ ಸ್ಟಾರ್ಟಿಂಗ್ ಕ್ಲೀನ್ ಮಾಡ್ತಾ ಮತ್ತು ಬರುತ್ತೆ ಮೊದಲನೇ ಹಲ್ಲು ಬಂದಿದ ತಕ್ಷಣ ಬ್ರಷ್ ಹಾಕಬೇಕು, ಪೇಸ್ಟ್ ಹಾಕಬೇಕು ಅನ್ನೋದು ಖಂಡಿತ ಅಲ್ಲ. ಅದ್ರ ಬದಲು ಅದೇ ನೀವು ಕ್ಲೆನ್ಲಿನೆಸ್ಸನ್ನು ಇನ್ನೂ ಸ್ವಲ್ಪ ಚೆನ್ನಾಗಿ ಹಲ್ಲಿಂದ ಅಕ್ಕಪಕ್ಕ ಭಾಗದಲ್ಲೆಲ್ಲ ನೀಟ್ ಅದನ್ನು ಕ್ಲೀನ್ ಮಾಡಿ, ಅದನ್ನು ಡೈಲಿ ನೈಟ್ ಒಂದ್ಸಲ ಕ್ಲೀನ್ ಮಾಡೋದು, ಮಾರ್ನಿಂಗ್ ಒಂದ್ಸಲ ಕ್ಲೀನ್ ಮಾಡೋದು. ಅದರಲ್ಲಿ ಭಾಳಷ್ಟು ಬರುತ್ತೆ, ಲೈಕ್ ಫೀಡಿಂಗ್ ಹ್ಯಾಬಿಟ್ಸ್ ಅಂತ ಬರುತ್ತೆ ಬಾಯಿ ಆರೋಗ್ಯದಲ್ಲಿ. ಆಮೇಲೆ ಹಲ್ಲು ಬಂದಮೇಲೆ ಸಣ್ಣದಾಗಿ ಪಾಪುಗೆ ಅದನ್ನೇ ಹ್ಯಾಬಿಟ್ ನೀವು ಸ್ಟಾರ್ಟ್ ಮಾಡ್ತಾ ಬಂದರೆ 1 ವರ್ಷದ ನಂತರ ಪಾಪುನೇ ಸೆಲ್ಫ್ ಕ್ಲೆನ್ಸಿಂಗ್ ಸ್ಟಾರ್ಟ್ ಮಾಡುತ್ತೆ ಪಾಪುನೇ. ಸೊ ಹೀಗೆ ನಾವು ಸ್ಟಾರ್ಟ್ ಮಾಡಿದ್ದಕ್ಕೆ ಪಾಪುಗೆ ಹ್ಯಾಬಿಟ್ ಸ್ಟಾರ್ಟ್ ಆಯಿತು. ಇಲ್ಲ ಏನಂತಾರೆ, ಇವಾಗ ನಮ್ಮ ಹತ್ರ ಬರ್ತಾರೆ ಪೇಷಂಟ್, ಎಷ್ಟು ಹೇಳಿದ್ರು ಬ್ರಷ್ ಮಾಡೋದಿಲ್ಲ ಮೇಡಮ್ ಅಂತಾರೆ. ಆ ಹ್ಯಾಬಿಟನ್ನು ಸ್ಟಾರ್ಟಿಂಗಿಂದ ಮಾಡಿಬಿಟ್ರೆ, ನೀವು ಮಾಡಬೇಡಿ ಅಂತ ಹೇಳಿದ್ರು ಪಾಪು ಹೋಗ್ಬಿಟ್ಟು ಫಸ್ಟ್ ಬ್ರಷ್ ತೊಗೋತತ್ತೆ ಮಾಡೋಕ್ಕೆ. ಅಂತಂದರೆ ಫಸ್ಟ್ ಏನೈತಿ, ಫಸ್ಟ್ ಆಫ್ ಆಲ್ ಹಲ್ಲು ಇಲ್ಲ ಅಂತಂದ್ರೆ ಸಹಿತ ಒಸಡುಗಳಿಗೆ ಏನೈತಿ ತಾಯಿ ಅದನ್ನು ಕ್ಲೀನ್ ಮಾಡ್ತಾ ಇರಬೇಕು. ಕ್ಲೀನ್ ಮಾಡ್ತಾ ಇರಬೇಕು. ಆವಾಗ ಸಣ್ಣ ಹಲ್ಲು ಬ್ಲ್ಯಾಕ್ ಆಗಿಬಿಡುತ್ತಲ್ಲ, ಯಾಕೆ ಹಿಂಗಾಯಿತು, ಕ್ಯಾಲ್ಶಿಯಂ ಕಡಿಮೆ ಇತ್ತು, ಹೀಗೆಲ್ಲ ವಿಚಾರ ಬರುತ್ತೆ. ಕ್ಯಾಲ್ಶಿಯಂ ಜಸ್ಟ್ ಪಾರ್ಟ್ ಆಫ್ ಹಲ್ ಡೆವಲಪ್ಮೆಂಟ್. ಮೇನ್ಲಿ ಹಲ್ ಡೆವಲಪ್ಮೆಂಟ್, ಕ್ಲೆನ್ಸಿನೆಸ್ಸಿಗೆ ಮೇಂಟೆನೆನ್ಸ್ ಇಂಪಾರ್ಟೆಂಟ್ ಸರ್. ಅಂತಾರೆ ಈಗ ಕೆಲವು ಮಕ್ಕಳಿಗೆ ಹುಟ್ಟಿದಾಗಿನಿಂದಲೇ ಹಲ್ಲು ಬಂದಿರ್ತವೆ. ಅವು ಯಾವ ಕಾರಣದಿಂದ ಅದರಿಂದ ಏನಾದರೂ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೋ ಅಥವಾ ಅದರ ಹಿನ್ನೆಲೆ ಏನು? ಹುಟ್ಟಿದ ತಕ್ಷಣ ಹಲ್ಲು ಅಂತ ಹೇಳಿದ್ರೆ ಭಾಳ ರೇರ್ ಕಂಡೀಷನ್ ಸರ್. ಅದನ್ನು ನೇಟಲ್ ಆ್ಯಂಡ್ ಪ್ರೀನೇಟಲ್ ಟೀತ್ ಅಂತ ಹೇಳ್ತೀವಿ ಸರ್. ಹುಟ್ಟಿದ ತಕ್ಷಣ ಇರುತ್ತೆ, ಆಮೇಲೆ ಹುಟ್ಟಿದ ಮೇಲೆ ಒಂದು 15 ದಿನದಲ್ಲಿ ಹಲ್ಲು ಕಂಡು ಬರುತ್ತೆ, ದಪ್ಪ ಅನಿಸುತ್ತೆ, ಚುಚ್ತಾ ಇರ್ತತೆ, ಅದು ನೋಡಿದ್ರೆ ಕ್ಯೂವ ಕಟ್ಟುತ್ತೆ. ಇದೆಲ್ಲ ಏನು ಪ್ರೋಸೆಸ್ ಇದೆ ಸರ್, ಸಣ್ಣ ಟ್ರೀಟ್ಮೆಂಟ್ ಬೇಕಾಗುತ್ತೆ ಅದಕ್ಕೆ. ಹುಟ್ಟಿದ ತಕ್ಷಣ ಆಗೋದಿಲ್ಲ, ವೈಟಮಿನ್ ಕೆ ಇನ್ನೂ ಡೆವಲಪ್ ಆಗಿರೋದಿಲ್ಲ ಅಂತ ಹೇಳಿದ್ರೆ ಅದು ರಕ್ತ ಹೆಪ್ಪಾಗೋದಿಲ್ಲ. ಆವಾಗ ಅದನ್ನು ನೀವು ಪೀಡಿಯಾಟ್ರಿಷನಿಗೆ ಹ್ಯಾಂಡ್ ಓವರ್ ಮಾಡಿದ್ರೆ
ಅವ್ರು ಅದನ್ನು ಮೇಂಟೆನೆನ್ಸ್ ಮಾಡ್ತಾರೆ. ನಾವು ಅದನ್ನು ನೋಡಿ ವಿಟಮಿನ್ ಕೆ ಬೇಕಿದ್ರೆ ಕೊಟ್ಟು ಅದನ್ನು ತೆಗಿತೀವಿ. ಅದರಿಂದ ಏನೂ ಸೈಡ್ ಎಫೆಕ್ಟ್ ಇರೋದಿಲ್ಲ. ಇಟ್ ಈಸ್ ಎ ಕಾಮನ್ ಕಂಡೀಷನ್ ಸರ್. ಈಗ ಹಲ್ಲುಗಳು ಹಲ್ಲು ಅಂತಂದರೆ ಉದುರಿ ಈಗ ಸ್ವಲ್ಪ ದಿನ ಆದ ನಂತರ ಏನಂತೆ ಹಲ್ಲುಗಳು ತನ್ನಷ್ಟಕ್ಕೆ ತಾನು ಉದುರಿ ಬೀಳ್ತಾವೆ. ಅದು ಹಲ್ಲು ಒಳಗಿನ ಹಲ್ಲು ಬರುವುದು ಉದ್ದೇಶದಿಂದ ಉದುರ್ತಾವೋ ಅಥವಾ ಏನೈತಿ ಹಲ್ಲು ಉದುರಿದ ಮೇಲೇ ಅವು ಬರಬೇಕಾಗಿರ್ತೈತೋ? ಈಗ ಕೆಲವೊಮ್ಮೆ ಏನಾಗ್ತೈತೆ ಅಂತಂದ್ರೆ ಹಲ್ಲುಗಳು ಉದುರಿದ ತಕ್ಷಣ ಅದಕ್ಕೆ ನಾಲಿಗೆ ಹಚ್ಚಬೇಡ ಹಲ್ಲು ಲಘು ಬರಂಗಿಲ್ಲ ಅಂತೇಳಿ ಅಂದ್ರೆ ಒಂದು ಇದು ದೊಡ್ಡವ್ರು ಹೇಳೋದು ಕರೆಕ್ಟ್. ಹಾಂ, ಅದು ಎಷ್ಟು ಮಟ್ಟಿಗೆ ಸತ್ಯ ಅಂತ? ಈಗ ಹಲ್ಲು ಮತ್ತು ಶಾಶ್ವತ ಹಲ್ಲು ಒಂದು ಪ್ರೋಸೆಸ್ಸಲ್ಲಿ ಬೆಳೀತಾ ಇರುತ್ತೆ. ಒಂದು ಬೀಳ್ತಾ ಇರುತ್ತೆ, ಒಂದು ಬರ್ತಾ ಇರುತ್ತೆ, ಈ ಥರ ಸರ್. ಅದಕ್ಕೆ ಇಂಗ್ಲೀಷ್ದಾಗ ಇದು ರೆಸಾರ್ಪ್ಷನ್ ಅಂತ ಹೇಳ್ತೀವಿ, ಇದು ಡೆವಲಪ್ಮೆಂಟ್, ಎರಪ್ಷನ್ ಅಂತ ಹೇಳ್ತೀವಿ ಸರ್. ಸೊ ಅದು ಕಾಮನ್ ನಾರ್ಮಲ್ ಇದ್ದಾಗ ಏನಾಗುತ್ತೆ, ಇದು ಬಿದ್ದಿದ ತಕ್ಷಣ ಕಂಡು ಬರುತ್ತೆ, ಇಲ್ಲ ಒಂದು ತಿಂಗಳಲ್ಲಿ ಆಚೆ ಬರ್ತದೆ. ಅಬ್ನಾರ್ಮಲ್ ಯಾವಾಗ ಆಗುತ್ತೆ, ಈಗ ಹಲ್ಲು ಇದಾಗಿತ್ತು, ಕ್ಯಾವಿಟಿ ಆಗಿತ್ತು ಆಲ್ರೆಡಿ, ಆವಾಗ ಏನಾಗುತ್ತೆ ಡಿಲೇಡ್ ಎರಪ್ಷನ್ ಆಗುವಂಥದ್ದು ಚಾನ್ಸ್ ಇರ್ತದೆ ಪರ್ಮನೆಂಟ್ ಹಲ್ಲಿಂದ. ಅದಕ್ಕೆ ನಾವೇನು ಹೇಳ್ತೀವಿ, ಹಲ್ಲನ್ನು ಚೆನ್ನಾಗಿ ಕಾಪಾಡ್ಕೋಬೇಕು. ಅವಾಗ ಶಾಶ್ವತ ಹಲ್ಲು ಕರೆಕ್ಟ್ ಬರುತ್ತೆ, ಅದ್ರ ಟೈಮಿಗೆ ಬರ್ತದೆ, ಆ ಕಡೆ ಈ ಕಡೆ ಬರೋದಿಲ್ಲ. ಬರೋವಾಗ ನ್ಯಾಲ್ಗೆ ತಡ್ಸೋದು ಅಂತ ಹೇಳಿದ್ರೆ ಕಾಮನ್ಲಿ ಇವಾಗ ಮಕ್ಕಳಲ್ಲಿ ಟಂಗ್ ಥ್ರಸ್ಟಿಂಗ್ ಹ್ಯಾಬಿಟ್ ಎಲ್ಲ ಜಾಸ್ತಿ ಇದೆ ಸರ್. ಮತ್ತು ಈಗೇನಾಗಿದೆ, ಸ್ಕ್ರೀನ್ ಟೈಮ್ ಇರೋದ್ರಿಂದ ಮಕ್ಕಳಿಗೆ ರೂಢಿ ಆಗಿಬಿಟ್ಟಿದೆ. ಹಿಂಗೆ ಊಟ ಅಂದರೆ ಹಿಂಗೆ ಮೊಬೈಲ್ ನೋಡೋದು, ತಿನ್ನೋದು. ಆವಾಗ ಅವ್ರದ್ದು ಏನು ನಾರ್ಮಲ್ ಅಭ್ಯಾಸಗಳೆಲ್ಲ ಚೇಂಜ್ ಆಗಿಬಿಟ್ಟಿದೆ. ಹಾಗೆ ಆಗಿ ಫುಡ್ ಹ್ಯಾಬಿಟ್ಸು ಚೇಂಜ್ ಆಗಿದ್ದಾವೆ. ಅದಕ್ಕೆ ಸ್ವಲ್ಪ ಡೆಂಟಲ್ ಏಜ್ ಏನಾಗಿದೆ, ಸ್ಲೋವರ್ ಆಗಿದೆ ಸರ್. ಇವಾಗ 2 ಟೈಪ್ ಡಿಫೈನ್ ಮಾಡ್ಬೋದು. ಒಂದು ಸ್ಕೆಲಿಟಲ್ ಏಜ್, ಇನ್ನೊಂದು ಡೆಂಟಲ್ ಏಜ್ ಸರ್. ಹಲ್ಲು ಬರೋದಕ್ಕೊಂದು ಕ್ರೊನಾಲಜಿ ಇದೆ ಅಂತ ಹೇಳಿದ್ರೆ ಅದ್ರ ಪ್ರಕಾರವಾಗಿ ಒಂದು ಬಿದ್ದು ಒಂದು ಅಂತ ಒಂದು ಆರ್ಡರಲ್ಲಿ ಬರ್ತದೆ ರೀ. ಈಗ ಆಲ್ಟರ್ ಆಗತ್ತದು ಫುಡ್ ಹ್ಯಾಬಿಟ್ಸಿಂದ ಮತ್ತು ಮಕ್ಕಳಿಂದ ಸ್ಕ್ರೀನ್ ಟೈಮಿಂದ ಎಲ್ಲ ಇವಾಗ ಆಲ್ಟರ್ ಆಗ್ತಾ ಇದೆ. ಅದಕ್ಕೆ ನಾವು ಏನು ಸಲಹೆ ಕೊಡ್ತೀವಿ, 6 ತಿಂಗಳಿಗೊಮ್ಮೆ ಬಂದು ವಿಸಿಟ್ ಮಾಡಿರಿ. ಯಾಕಂತ ಹೇಳಿದ್ರೆ ಅದ್ರ ಬಗ್ಗೆ ಅವರಿಗೆಲ್ಲ ಎಜುಕೇಷನ್ ಹಿಂಗೆ ಅವ್ರಿಗೆ ಅಷ್ಟು ತಲೆ ಕೆಡಿಸ್ಕೊಳ್ಳೋದಕ್ಕೂ ಟೈಮ್ ಇರೋದಿಲ್ಲ. ನೀವು ನಮ್ಮ ಕಡೆ ಬರ್ರಿ, ನಾವು ಅದಕ್ಕೆ ಕರೆಕ್ಟಾಗಿ ನಿಮಗೆ ಗೈಡ್ ಮಾಡ್ತೀವಿ. ಈಗ ತೆಗಿಸ್ಬೇಕು, ಇಲ್ಲ ಬರ್ತಾ ಇದೆ, ರೆಡಿ ಇದೆ, ಅದಕ್ಕೆ ಸ್ಕ್ಯಾನ್ಸ್ ಬರ್ತಾವೆ. ಏನು ಪಾಪುಗೇನೋ ಹಾಮ್ ಆಗ್ದಲೇ ಸಣ್ಣ ಫೋಟೋ ತೆಗೆದ್ಬಿಟ್ಟು ಹಲ್ಲಿನ ನೋಡಿ ಇದು ಬರೋಕ್ಕೆ ರೆಡಿ ಇದೆ, ಇಲ್ಲ ಇದ್ರ ಒಳಗಡೆ ಕ್ಯೂವ ಕಟ್ಟಿದೆ, ಇನ್ನು ವೇಟ್ ಮಾಡಿರಿ ಅನ್ನೋ ಸಲಹೆ ನಾವು ಪೀಡಿಯಾಟ್ರಿಕ್ ಡೆಂಟಿಸ್ಟ್ ಇಲ್ಲಿ, ಅಥವಾ ಈವನ್ ದೋ ಆಫ್ಟರ್ ವಿ ಹ್ಯಾವ್ ಅ ಕರೆಕ್ಟ್ ನಾಲೆಜ್ ಅಬೌಟ್ ಡೆಂಟಿಸ್ಟ್ರಿ, ವಿ ಕ್ಯಾನ್ ಗೈಡ್ ವೆದರ್ ಟು ವೇಟ್ ಆರ್ ಟು ರಿಮೂವ್ ದ ಮಿಲ್ಕ್ ಟೀತ್ ಅಂತ. ಈಗ ಹೆಚ್ಚಾಗಿ ಹೇಳಬೇಕಂತಂದರೆ ಮುಂದೆ ಇರ್ತಕ್ಕಂಥ ಹಲ್ಲುಗಳು ಮಾತ್ರ ಬಿದ್ದರೆ ಇನ್ನೂ ಒಂದು ಹಲ್ಲು ಬೆಳೆದೈತಿ. ಅದು ದವಡೆ ಹಲ್ಲುಗಳು ಏನೈತಿ ಬಿದ್ದ ಮ್ಯಾಗ ಬರುವುದಿಲ್ಲ ಅವು. ಅದಕ್ಕೆ ಏನೈತಿ ಕೆಲವೊಮ್ಮೆ ಸಂರಕ್ಷಣೆ ಮಾಡ್ಕೋಬೇಕಾದ್ರೆ, ಇಲ್ಲಪ್ಪ ಈಗ ನನ್ನ ಹಲ್ಲು ಬಿದ್ದಿತ್ತ ಬಂದೈತಿ, ಆ ದವಡೆ ಹಲ್ಲುಗಳು ಏನೈತಿ ಅವು ಬರೋದೇ ಇಲ್ಲ. ಅದನ್ನು ಯಾವ ರೀತಿಯಾಗಿ ನಾವು ಕಾಪಾಡ್ಕೋಬೇಕಾಗೈತಿ? ಅದೇ ಸರ್, ಬ್ರಷಿಂಗ್ ಮೇನ್. ಪಾಪು ಹಿಂಗೆ ಅಂದರೆ ಬ್ರಷ್ ಮಾಡೋದು ಅನ್ನೋ ಒಂದು ಇದಿಲ್ಲದೆ ಕರೆಕ್ಟಾಗಿ ಹಿಂದೆ ಮಿರರ್ ಮುಂದೆ ನಿಲ್ಲಿಸ್ಬಿಟ್ಟು ಹಿಂದೆ ಹಲ್ಲೆಲ್ಲ ಗುಂಡಗೆ ಬ್ರಷ್ ಮಾಡೋದು, ಒಳಭಾಗ ಹೊರಭಾಗ ಎಲ್ಲ ಟೈಮರ್ ಇರೋದು ಅವರಿಗೆ ಅಲಾರಾಮ್. ಈಗ ಹೇಗೆ ನಾವು ಗೇಮ್ಸ್ ಆಡ್ತೀವಲ್ಲ, ಪಾಪುಗಳಿಗೆ ಇವಾಗ ಬೆಸ್ಟ್ ಅಪ್ರೋಚ್ ಅಂತ ಹೇಳಿದ್ರೆ ಗೇಮಿಂಗ್ ಸರ್. ಗೇಮ್ ಥರ ಟೈಮ್ ಆನ್ ಮಾಡೋದು, 10 ನಿಮಿಷ ಟೈಮ್ ಅಪ್, ಈ ಕಡೆ ಈ ಕಡೆ ಎಲ್ಲ ಕಡೆ ಬಾಯಿ ಸ್ವಚ್ಛ ಮಾಡ್ಕೊಂಡಿದ್ದಾನ ಅಂತ ನೀವು 1 ತಿಂಗಳು ಅಬ್ಸರ್ವ್ ಮಾಡಿದ್ರೆ ಆ್ಯಸ್ ಎ ಪೇರೆಂಟ್, ಎನಿಬಡಿ, ಇಫ್ ಮದರ್ ಈಸ್ ಬಿಸಿ, ಫಾದರ್ ಕ್ಯಾನ್ ಡೂ ಆರ್ ಎ ಕೇರ್ ಟೇಕರ್ ಕ್ಯಾನ್ ಡೂ, ಅಬ್ಸರ್ವ್ ಮಾಡಿದ್ರೆ ತಕ್ಷಣ ಅದು ಮತ್ತೆ ಹಿಂಗಡೆ ಹಲ್ಲು ಬ್ರಷ್ ಮಾಡ್ತಾರಲ್ಲ ಅಂತ ಏನೂ ಸಮಸ್ಯೆ ಆಗೋದಿಲ್ಲ ಸರ್. ಹಂಗೆ ಆಗ್ತಾ ಇದೆ ಅಂತ ಹೇಳಿದ್ರು ಪಾಪುನೇ ಹೇಳುತ್ತೆ, ಮಮ್ಮಿ ಈ ಕಡೆಯಿಂದ ಏನೋ ಹಲ್ಲು ಬರ್ತಾ ಇದೆ ನನಗೆ ಅಂತ. ಅಂತಂದರೆ ಈಗ ಇನ್ನೊಂದು ದವಡೆ ಹಲ್ಲುಗಳು ಬಿದ್ದ ನಂತರ ಮತ್ತು ಏನೈತಿ ಬೇರೆ ಹಲ್ಲುಗಳು ಹಾಕಲಿಕ್ಕೆ ಚಾನ್ಸ್ ಇರ್ತೈತಿ. ಎಸ್. ಈಗ ಇನ್ನೊಂದು ಮಾತು ಕೇಳಬೇಕಾಗಿತ್ತು ಏನಂತಂದರೆ ಮೇಡಮ್, ಸಾಕಷ್ಟು ಜನರು ಎಲೆ ಅಡಿಕೆ ತಿನ್ನುವುದಾಗಲಿ, ಗುಟ್ಕಾ ತಿನ್ನುವುದಾಗಲಿ, ಹಲ್ಲು ನೋಡಿದ ತಕ್ಷಣ ಅವು ಅರ್ಧ ಹಲ್ಲ ಕರಿಗಿ ಹೋಗಿರ್ತಾವದ್ರ, ಬೇರೆ ಅವ್ರ ಹಲ್ಲಂತೂ ಬರುವುದಿಲ್ಲ. ಒಂದೇ ಮಾತು ಆಮ್ಯಾಗ ಏನೈತಿ ಇದ್ದ ಹಲ್ಲುಗಳು ಏನೈತಿ ತಿನ್ನಕ್ಕೆ ಬರಲಾರ್ದಂಗೆ ಇರ್ತಾವೆ. ಅವರಿಗೆ ತಾವು ಏನು ಸಲಹೆ ಕೊಡ್ತೀರಿ? ಅದೇ ಸರ್, ಆಲ್ವೇಸ್ ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್. ಈಗ ಏನಾಗಿದೆ, ಈಗೆಲ್ಲ ಜನನೂ ಎಜುಕೇಟ್ ಆಗ್ತಾ ಇದ್ದಾರೆ, ಆ ಪರಿಸ್ಥಿತಿನೇ ತೊಗೊಂಡು ಬರಬಾರ್ದು ಒಂದು. ಇನ್ನೊಂದು ಸರ್, ಅದು ಬಂದ ಮೇಲೆ ಏನಾಗುತ್ತೆ ಅದನ್ನೇ ಕಂಟಿನ್ಯೂ ಮಾಡ್ಕೋತಾ ಹೋಗ್ಬೇಕಂತನೂ ಏನೂ ಇಲ್ಲ. ಟೋಟಲ್ ಹಲ್ಲು ವಾಶ್ ಮಾಡಿಸ್ಕೊಂಡ್ಬಿಟ್ಟು ಅದು ಕರೆಕ್ಟಾಗಿ ನಾವು ಟೂತ್ಪೇಸ್ಟ್, ಟೂತ್ ಬ್ರಷಸ್, ಮತ್ತು ಮೇನ್ ಸರ್ ಟೂತ್ಪೇಸ್ಟ್, ಟೂತ್ ಬ್ರಷ್ ಅನ್ನೋದಕ್ಕಿಂತನೂ 90% ಕೆಲಸ ಇರೋದು ಟೆಕ್ನಿಕಲಿ. ಹೇಗೆ ಬ್ರಷ್ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್. ಯಾವ ಬ್ರ್ಯಾಂಡ್ ಯೂಸ್ ಮಾಡ್ತೀರಿ, ಎಷ್ಟೊತ್ತು ಮಾಡ್ತೀರಿ, ಎಷ್ಟು ಫೋರ್ಸಲ್ಲಿ ಮಾಡ್ತೀರಿ ಅನ್ನೋದಕ್ಕಿಂತನೂ ನೀವು ವಿಧಿ ಇಂಪಾರ್ಟೆಂಟ್. ಅದಕ್ಕೆ ನಾವು ಪ್ರತಿ ಪೇಷಂಟಿಗೂ ಟ್ರೀಟ್ಮೆಂಟ್ ಮುಗಿದ್ಮೇಲೆ ಅವ್ರಿಗೆ ಕ್ಯಾಪ್ ಹಾಕಿದ ಮೇಲೆ ನಾವು 5 ಮಿನಿಟ್ಸ್ ತೊಗೊಂಡು ಅವ್ರಿಗೆ ಎಜುಕೇಟ್ ಮಾಡೇ ಕಳಿಸ್ತೀವಿ. ಆ ಕ್ಯಾಪನ್ನು ಹೆಂಗೆ ಮೇಂಟೈನ್ ಮಾಡಬೇಕು, ಬ್ರಷನ್ನು ಹೇಗೆ ಮೇಂಟೈನ್ ಮಾಡಬೇಕು ಅಂತ. ಇಲ್ಲಾಂದರೆ ಕ್ಯಾಪ್ ಹಾಕಿದ ತಕ್ಷಣ ಪಕ್ಕದ ಹಲ್ಲಿಗೂ ಹುಳುಕಾಯಿತು, ಇದು ಒಂದಿರುತ್ತೆ ಸರ್. ಅದು ಯಾವಾಗಾಗುತ್ತೆ, ಮೇಂಟೆನೆನ್ಸ್ ಎಲ್ಲ ಇರುತ್ತೆ ಸರ್. ಅದರಲ್ಲಿ ಭಾಳಷ್ಟು ಕ್ರೈಟೀರಿಯಾ ಇರ್ತಾವೆ.
ಮತ್ತು ಅದು ಯಾವುದ್ರಲ್ಲಿ ನೀವು ಕ್ಯಾಪ್ ಸೆಲೆಕ್ಷನ್ ಮಾಡಿರ್ತೀರಾ, ನಾವು ಬ್ರ್ಯಾಂಡ್ಸ್ ಹೇಳ್ತೀವಿ, ಬೆಸ್ಟ್ ಬ್ರ್ಯಾಂಡಿಗೆ ಹೋಗಬೇಕು. ವೆನ್ ಯು ಆರ್ ಇನ್ವೆಸ್ಟಿಂಗ್ ಆನ್ ಯೋರ್ ಸೆಲ್ಫ್, ಗೋ ಟು ದ ಬೆಸ್ಟ್. ನಾನು ಹೇಳೋದು ಹಲ್ಲಿಂದ ಏನಿರುತ್ತೆ ಸರ್, ಸ್ವಲ್ಪ ಎಲ್ಲರೂ ಎಕ್ಸ್ಪೆನ್ಸಿವ್ ಅಂತ ಹೇಳ್ತಾರೆ ಸರ್. ಹೇಗೆ ಈ ಡೆಂಟಲ್ ಟ್ರೀಟ್ಮೆಂಟ್ ಭಾಳ ತುಟಿ ಐತಪ್ಪ, ಮಾಡಿಸೋದು ಬೇಡ, ಎಲ್ಲಿ ಮಟ್ಟ ಬರ್ತದೆ. ಇದಕ್ಕಿಂತನೂ ಡೆಂಟಲ್ ಟ್ರೀಟ್ಮೆಂಟ್ ಎಕ್ಸ್ಪೆನ್ಸಿವ್ ಇಲ್ಲ. ವಾಟ್ ಈಸ್ ಎಕ್ಸ್ಪೆನ್ಸಿವ್ ಇಸ್ ಇಫ್ ಯು ನೆಗ್ಲೆಕ್ಟ್ ಇಟ್, ಇಟ್ ವಿಲ್ ಬಿ ಎಕ್ಸ್ಪೆನ್ಸಿವ್. ಡೆಂಟಲ್ ಟ್ರೀಟ್ಮೆಂಟ್ ಇಸ್ ನಾಟ್ ಎಕ್ಸ್ಪೆನ್ಸಿವ್, ಯುವರ್ ನೆಗ್ಲಿಜೆನ್ಸ್ ಇಸ್ ಎಕ್ಸ್ಪೆನ್ಸಿವ್. ಎಚ್ಚರಿಕೆ ಜೀವನ. ಎಸ್, ವೆರಿ ಗುಡ್. ವೆನ್ ದೇ ಕಮ್ ಟು ಅಸ್ ವಿತ್ ಅ ಸ್ಮಾಲ್ ಕ್ಯಾವಿಟಿನೋ 500 ರೂಪೀಸಲ್ಲಿ ನಾವು ಅವರಿಗೆ ಒಳ್ಳೆ ಫಿಲ್ಲಿಂಗ್ ಕೊಡ್ಬೋದು. ಅದೇ ಅವ್ರು 500 ರೂಪೀಸಿನ ಮಾಡಿಸಲ್ಲ ಅಲ್ಲ ಸರ್, 6 ತಿಂಗಳಾದಮೇಲೆ 5,000 ಹಾಕಬೇಕಾಗ್ತದೆ ಮಿನಿಮಮ್ ಅವರು. ಹೀಗಾಗುತ್ತೆ. ಅದಕ್ಕೆ ಅವರಿಗೂ ಗೊತ್ತಾಗಲ್ಲ, ನಮಗೆ ಗೊತ್ತೇ ಆಗಿಲ್ಲ, 1 ತಿಂಗಳಿಂದ ಅಷ್ಟೇ ನೋವು ಇತ್ತು, ಈಗ ನೋಡಿದ್ರೆ ಹಿಂಗೆ ಹೇಳ್ತಿದ್ರೆ ಇಷ್ಟು ದುಡ್ಡು ಹಾಕಬೇಕು ಅಂತ. ಅದಕ್ಕೆ 6 ಮಂತ್ಸಿಗೆ ಒಂದು ಸಲ ಫ್ರೀ ಇದ್ದಾಗ ಬಂದು ಚೆಕಪ್ ಮಾಡಿಸ್ಕೊರಿ. ಇಲ್ಲ ಅವ್ರಿಗೆ ತೋರಿಸ್ತೀವಿ ನಾವು, ಈಗೇನೆಲ್ಲ ಟೆಕ್ನಿಕ್ಸ್ ಇದೆ ನಮ್ಮ ಕಡೆ, ಡೆಂಟಲ್ ಮಿರರಿಂಗ್ಸ್ ಅದಾವೆ, ಅದರಲ್ಲಿ ತೋರಿಸ್ತೀವಿ ಇಲ್ಲಿ ಕಪ್ಪಗಾಗಿದೆ ಅಂತ. ಹೌದು, ಬೇಗ ಫಿಲ್ ಮಾಡಿಬಿಡಿ, ಮುಂದಕ್ಕೆ ನಮಗೆ ಸಮಸ್ಯೆ ಆಗುತ್ತೆ. ಆಫೀಸ್ ಬಿಟ್ಟು 3 ಅಪಾಯಿಂಟ್ಮೆಂಟ್ ಬರಬೇಕು, ಆವಾಗ ಅವರಿಗೆ ಎಕ್ಸ್ಪೆನ್ಸಸ್ಸು ಜಾಸ್ತಿ ಆಗುತ್ತೆ. ಎಷ್ಟು ಹಲ್ಲು ಮತ್ತು ಹಾಳಾಗುತ್ತೆ ಅಷ್ಟು ಆರ್ಟಿಫಿಷಿಯಲ್ ಹಲ್ಲು ಕುತ್ಕೊಳ್ಳುತ್ತೆ. ಈಗ ಮಕ್ಕಳಿಗೆ ಏನೈತಿ, ಸಿಹಿ ತಿಂದರು, ಚಾಕ್ಲೇಟ್ ತಿಂದರು, ಇನ್ನಿತರ ಪದಾರ್ಥಗಳು ತಿನ್ನುವಾಗ ಆ ಕೆವಿಟಿಯಾಗಿ ಹಲ್ಲುಗಳು ಹುಳ ಹತ್ತಾವೆ. ಅವು ಏನೈತಿ ಈಗ ಆಮ್ಯಾಗ ಏನೈತಿ ಅಷ್ಟಕ್ಕೆ ಏನೈತಿ ಬೇಗ ನೀವು ಹಲ್ಲು ಚೇಂಜ್ ಮಾಡ್ತೀರಿ ಅಥವಾ ವಾಶ್ ಮಾಡ್ತೀರಿ ಅಥವಾ ಬೇರೆ ಹಲ್ಲುಗಳು ಬಿದ್ದು ಬರ್ತಾವೆ ಅಂತೇಳಿ ಅವ್ರಿಗೊಂದು ಆಪ್ಷನ್ ಇರ್ತೈತಿ ಮಕ್ಕಳಿಗೆ. ಈಗ ದೊಡ್ಡವ್ರಿಗೆ ಏನೈತಿ ಹಲ್ಲು ತವಡೆಗಳು ಹುಳ ಹತ್ತಾವೆ. ಆ ಹುಳ ಹತ್ತಬೇಕಾದ್ರೆ ಅದಕ್ಕೆ ಕಾರಣಗಳೇನು, ಅದರಿಂದ ಯಾವ ರೀತಿಯಾಗಿ ನಾವು ಬಚಾವು ಆಗಬೇಕು ಮುಂಜಾಗ್ರತೆಯಿಂದ. ಈಗ ನಮ್ಮ ಹಲ್ಲುಗಳು ಏನೈತಿ ಯಾವುದೇ ಹುಳುಕ ಆಗಬಾರ್ದು ಅಂತಂದ್ರೆ ನಾವು ಯಾವ ರೀತಿ ನಮ್ಮ ಮುಂಜಾಗ್ರತೆ ಕ್ರಮ ಕೈಗೊಳ್ಳಬೇಕು? ಫಸ್ಟ್ ಹ್ಯಾಬಿಟ್ ಇಸ್ ಬ್ರಷಿಂಗ್ ಹ್ಯಾಬಿಟ್, ಟೆಕ್ನಿಕ್. ನಂತರ ಸರ್ ಫ್ಲಾಸಿಂಗ್ ಅಂತ ಒಂದು ಕಂಪಲ್ಸರಿ, ಅದನ್ನು ನಾವು ಕಲ್ಟಿವೇಟ್ ಮಾಡ್ಕೋಬೇಕು ನಮ್ಮ ಲೈಫ್ ಸ್ಟೈಲಲ್ಲಿ. ಫ್ಲಾಸಿಂಗ್ ಅಂತ ಹೇಳಿದ್ರೆ ಫ್ಲಾಸ್ ಬರುತ್ತೆ, 2 ಹಲ್ಲು ಮಧ್ಯ ದಾರ ಹಾಕಿ ಎಲ್ಲ ಹಲ್ಲನ್ನು ದಿನ 2 ಟೈಮ್ಸ್ ಕ್ಲೀನ್ ಮಾಡೋದು. ಪ್ಲಸ್ ನೀವು ಬ್ರಷ್ ಮಾಡುವಾಗ ಒಂದು ಪರ್ಟಿಕ್ಯುಲರ್ ಟೆಕ್ನಿಕ್ ಇರುತ್ತೆ. ಈಗೇನು ನಿಮಗೆ ಗೊತ್ತಾಗುತ್ತೆ, ನೀವು ಒಳ್ಳೆಯ ವೆಬ್ಸೈಟಲ್ಲಿ ಗೂಗಲ್ ಮಾಡಿದ್ರು ಬ್ರಷಿಂಗ್ ಟೆಕ್ನಿಕ್ ಅಂತ ಗೊತ್ತಾಗುತ್ತೆ. ಎಲ್ಲರೂ ಪ್ರತಿಯೊಬ್ಬರು 1-2 ನಿಮಿಷ ಟೈಮ್ ಕೊಟ್ಟು ಆ ಟೆಕ್ನಿಕ್ ನೋಡ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ ನೀವು ಇಷ್ಟು ವರ್ಷ ಹೇಗೆ ತಪ್ಪು ಬ್ರಷ್ ಮಾಡಿದ್ದೀರಾ ಅಂತ. ಅದರಲ್ಲಿ ಸರಿ ತಪ್ಪು ಅಂತಲೂ ಇರುತ್ತೆ. ನೀವು ಸರಿಯಾಗಿ ಬ್ರಷ್ ಮಾಡಿದ್ರೆ ನಿಮಗೆ ಹಿಟ್ಟಲ್ಲಿ ಆಗೋದಿಲ್ಲ, ಏನಾಗಲ್ಲ, ಕ್ಯಾವಿಟೀಸು ಆಗೋದಿಲ್ಲ, ನಿಮಗೆ ಬಾಯಲ್ಲಿ ಸ್ಮೆಲ್ ಬರೋದಾಗಿರಲಿ, ಯಾವುದೇ ಥರದ್ದು ನಿಮ್ಗೆ ಹಲ್ಲಿಂದು ಬಾಯಿದು ಸಮಸ್ಯೆಗಳೇ ಬರೋದಿಲ್ಲ. ಎಲ್ಲ ಸ್ಟಾರ್ಟ್ ಆಗೋದೇ ಬ್ರಷಿಂಗ್ ಟೆಕ್ನಿಕ್ಕಿಂದ ಸರ್. ಫ್ಲಾಸಿಂಗ್, ಕ್ಲೀನಿಂಗ್, ಟಂಗ್ ಕ್ಲೀನಿಂಗ್, ಬ್ರಷಿಂಗ್. ಮತ್ತು ನಿಮಗೆ ಯಾವತ್ತು ಇಷ್ಟು ಡೌಟ್ ಅನಿಸಿದ್ರೆ ತಕ್ಷಣ ಬಂದು ಕನ್ಸಲ್ಟ್ ಮಾಡೋದು ಡೆಂಟಿಸ್ಟಿಗೆ. ದಟ್ ಈಸ್ ದ ಬೆಸ್ಟ್ ಥಿಂಗ್ ಐ ಕ್ಯಾನ್ ಸೇ. ಈಗ ಒಂದೇ ಮತ್ತು ಇನ್ನೊಂದು, ಈ ಹಲ್ಲುಗಳನ್ನು ಭಿನ್ನವಾಗಿ ಇನ್ನೊಂದು ಪ್ರಶ್ನೆ ಕೇಳಬೇಕಾಗಿದ್ದು ಏನಂತಂದರೆ, ಅನೇಕ ತಾಯಂದಿರು ಏನು ಮಾಡ್ತಾರಂತ ಮಕ್ಕಳಿಗೆ ಆ ನುರಿಸಿ ತಿನ್ನುವುದು ಕಲಿಸೋದನ್ನು ಬಿಟ್ಟು ಮಗುಗೆ ಮೊಬೈಲ್ ಕೊಟ್ಟಾಗ ಮಾತ್ರ ತಿಂತೈತಿ. ಈ ಪ್ರಶ್ನೆ ಯಾಕೆ ಕೇಳ್ತಾ ಇದ್ದೀನಿ ಅಂತಂದರೆ, ಸರ್ವಸಾಮಾನ್ಯ ಹೆಚ್ಚಾಗಿ ನಮ್ಮ ಮನೆಯೊಳಗೂ ಸಹಿತ ನಮ್ಮ ಮೊಮ್ಮಕ್ಕಳು ಇದನ್ನೇ ಅನ್ವಯಿಸ್ತಾವೆ. ಎಲ್ಲಿ ತನಕ ಮೊಬೈಲ್ ಕೊಡೋಂಗಿಲ್ಲ, ಅಲ್ಲಿ ತನಕ ಊಟ ಮಾಡೋಂಗಿಲ್ಲ ಅಂತೇಳಿ ಅವ್ರು ಏನು ಮಾಡ್ತಾರಂತ ಮಗುವಿನ ಕೈಯಾಗ ಒಂದು ಮೊಬೈಲ್ ಕೊಡ್ತಾರೆ, ಆಮ್ಯಾಗ ಊಟ ಮಾಡಿಸಿರ್ತಾರೆ. ಅದು ಏನು ತಿಂತಿರ್ತೈತೋ, ಇವ್ರೇನು ತಿನ್ನಿಸ್ತಿರ್ತಾರೋ, ಅದು ಎಷ್ಟು ರುಚಿ ಹತ್ತೈತೋ ಇಲ್ಲೋ, ಅದರಿಂದ ಎಷ್ಟು ಪರಿಣಾಮ ಹಲ್ಲಿನ ಮ್ಯಾಗ ಬೀಳ್ತೈತೋ ಅನ್ನುವಂಥದ್ದು. ಇದಕ್ಕೆ ತಮ್ಮ ಸಲಹೆ ಸೂಚನೆಗಳೇನು? ಎಸ್ ಸರ್, ಮೊಬೈಲ್ ಎಲ್ಲದಕ್ಕೂ ಡೇಂಜರ್. ಈಗ ಆ್ಯಕ್ಚುಲಿ ಲಾ ಕೂಡ ಮಾಡ್ತಾ ಇದ್ದಾರೆ, ಮಕ್ಕಳಿಗೆ ಮೊಬೈಲ್ ಕೊಡಬಾರ್ದು ಈ ಏಜ್ ತನಕ ಅಂತ ಹೇಳ್ಬಿಟ್ಟು. ಫಸ್ಟ್ ಎಫೆಕ್ಟ್ ಬೀಳೋದೇ ಫುಡ್. ಹೇಗೆ ಈಗ ಮೊಬೈಲ್ ಕೊಟ್ಟರೆ ತಿಂತಾರೆ ಅಂತ ಎಲ್ಲರಿಗೂ ಅದು ಸ್ಲೋಗನ್ ಆಗಿಬಿಟ್ಟಿದೆ ಸರ್. ಆ ಟೈಮಲ್ಲಿ ಏನಾಗುತ್ತೆ ಸರ್, ಅವರಿಗೆ ಪೌಷ್ಟಿಕ ಆಹಾರ ಹೋಗೋದಿಲ್ಲ, ಅವ್ರಿಗೆ ಟೇಸ್ಟು ಗೊತ್ತಾಗೋದಿಲ್ಲ. ಮೇನ್ ಅವ್ರು ವಿಡಿಯೋ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇರ್ತಾರೆ. ಮತ್ತು ಅವ್ರಿಗೆ ಎಷ್ಟು ಬೇಕು ಅನ್ನೋದೊಂದು ಕ್ವಾಂಟಿಟಿ ಅನಾಲಿಸಿಸ್ ಇರೋದಿಲ್ಲ ಸರ್. ಓವರ್ ಈಟಿಂಗು ಆಗುತ್ತೆ, ಅಂಡರ್ ಈಟಿಂಗು ಆಗುತ್ತೆ. ಮೊಬೈಲ್ ಇಸ್ಕೊಂಡ್ಬಿಟ್ರೆ ತಿನ್ನೋದು ನಿಲ್ಲಿಸಿದ್ರೆ ಮೊಬೈಲ್ ಇಸ್ಕೋತಾರಂತ ಅವು ತಿಂತಾನೆ ಇರ್ತಾವೆ, ಅವು ಬೇಕಾಗಿರೋದಿಲ್ಲ ಮಕ್ಕಳಿಗೆ. ಹೀಗಾಗ್ಬಿಡುತ್ತೆ ಓವರ್ ಈಟಿಂಗು. ಪ್ಲಸ್ ಫೈಬರ್ಸ್ ಫುಡ್ ಪ್ಯಾಸಿವ್ ಈಟಿಂಗ್ ಆಗುತ್ತೆ, ಅದು ಆ್ಯಕ್ಟಿವ್ ಈಟಿಂಗ್ ಅಂತ ಆಗೋದಿಲ್ಲ ಸರ್. ಸೊ ಇಟ್ಸ್ ವೆರಿ ಬ್ಯಾಡ್ ಹ್ಯಾಬಿಟ್ ಟು ಗಿವ್ ಮೊಬೈಲ್ ವೈಲ್ ಈಟಿಂಗ್. 2 ದಿನ ಬೇಕಿದ್ರೆ ಅವರು ಹಠ ಹಿಡಿದು ಊಟ ಕಡಿಮೆ ಮಾಡಲಿ, ನಡೆಯುತ್ತೆ. ಮುಂದಿನ ಪ್ರಶ್ನೆ ಅದಾಗಿತ್ತು, ಯಾವ ರೀತಿಯಾಗಿ ಬಿಡಿಸಬೇಕು ಅವ್ರಿಗೆ ಅನ್ನುವಂಥದ್ದು ಪ್ರಶ್ನೆ ಆಗಿತ್ತು. ಆ ಒಂದು ರೂಢಿ ಬಿಡಿಸ್ಬೇಕು ಸರ್. ಈಗೆಲ್ಲ ತುಂಬ ಆ್ಯಕ್ಟಿವಿಟೀಸ್ ಅದಾವೆ ಸರ್, ನಮಗೂ ಈಸಿ ಆಗುತ್ತೆ. ಮೊಬೈಲ್ ಕೊಟ್ಟು ಕುಂದ್ರಿಸೋದು ಹಿಂಗಾಗೋಗುತ್ತೆ ಸರ್. ಆಸ್ ಎ ಪೇರೆಂಟ್ಸ್ ಅದರಿಂದ ಏನಿದೆ ಆರೋಗ್ಯ ಕೆಡುವುದರಲ್ಲಿ ಏನು ಬೇರೆ ಮಾತಿಲ್ಲ, ಕೆಟ್ಟೆ ಕೆಡ್ತೈತೆ ಅನ್ನುವಂಥದ್ದು. ಈಗ ಕೊನೆಯದಾಗಿ ಏನು ಹೇಳಬೇಕಂತಂದರೆ, ಹಲ್ಲುಗಳು ಹೋದ ನಂತರ ಹೊಸ ಹಲ್ಲುಗಳನ್ನು ಹಾಕ್ತೀರಿ, ಮೆಜರ್ಮೆಂಟ್ ತೊಗೊಂಡೇನಿದೆ ಹಲ್ಲುಗಳನ್ನು ಹಾಕ್ತೀವಿ. ಅದರಿಂದ ಏನಾದರೂ ದುಷ್ಪರಿಣಾಮಗಳು, ಅಡ್ಡ ಪರಿಣಾಮಗಳು ಅಥವಾ ಯಾವುದೇ ರೀತಿಯಿಂದ ಹಾನಿ ಆಗುವಂಥ ಚಾನ್ಸಸ್ ಇರ್ತಾವೋ ಹಾಗೂ ಅಂತ? ಸರ್ ಆ್ಯಕ್ಚುಲಿ ಇದೊಂದು ಮೇನ್ ಥಿಂಗ್. ಒಂದು ಪೇಷಂಟಿಗೆ, ಒಂದು ಸಿಟಿಸನಿಗೆ ನಾನು ಎಜುಕೇಟ್ ಮಾಡಬೇಕು ಅಂತ ಇರೋದು ಏನಂತ ಹೇಳಿದ್ರೆ ಮೂಢನಂಬಿಕೆಗಳು ಸರ್.
ಈಗ ಡೆಂಟಿಸ್ಟ್ ಹತ್ರ ಹೋಗೋಕ್ಕೆ ಅರ್ಧ ಜನ ಯಾಕೆ ಅನಿಸ್ತಾರೆ, ಹೋದರೆ ನರದೋಷ ಆಗುತ್ತೆ, ಹಲ್ಲು ತೆಗೆದ್ರೆ ಇದಾಗುತ್ತೆ ಅದಾಗುತ್ತೆ. ನನ್ನ ಪ್ರೊಫೆಷನ್ ಬಗ್ಗೆ ನಾನು ಇದನ್ನು ಹೇಳಬಾರ್ದು, ಬಟ್ ದಿಸ್ ಇಸ್ ಅ ಕಾಮನ್ ಥಿಂಗ್. ಎಸ್ಪೆಷಲಿ ವೆನ್ ಯು ಕಮ್ ಟು ದ ರೂರಲ್ ಪ್ಲೇಸ್ ಅಲ್ಲ, ದಿಸ್ ಇಸ್ ವೆರಿ ಕಾಮನ್. ದೇ ಟೆಲ್ ಟು ಮೀ ಓನ್ಲಿ. ಈಗ ಬಿಕಾಸ್ ಐ ಅಪ್ರೋಚ್ ಟು ದೆಮ್ ಆ್ಯಸ್ ಎ ಎಂಪತಿ ಆ್ಯಂಡ್ ಹ್ಯುಮ್ಯಾನಿಟಿ ಮೋರ್ ದ್ಯಾನ್ ಡೆಂಟಿಸ್ಟ್ ಅಲ್ಲ, ದೇ ವಿಲ್ ಟೆಲ್ ದರ್ ಇನ್ಸೆಕ್ಯೂರಿಟೀಸ್. ಸರ್ ಮೇಡಮ್ ಅದಕ್ಕೆ ನಾವು ಅಂಜ್ಬಿಟ್ಟು ಬಂದಿಲ್ಲ, ಹಿಂಗಾಗಿತ್ತು, ನಮ್ಮ ಪಕ್ಕದ ಮನೆಯವ್ರು ಹೇಳಿದ್ರು, ಎಲ್ಲೋ ಹೋಗಿ ತೆಗೆಸ್ಕೊಂಡು ಬಂದು ನರದೋಷ ಆಗಿದೆ, ಎಲ್ಲೋ ಹೋಗಿ ತೆಗೆಸ್ಕೊಂಡು ಬಂದು ಕ್ಯಾನ್ಸರ್ ಆಗಿದೆ. ಇದಕ್ಕೆ ನಾನು ನಿಮಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಅದು ರೀಸನ್ನೇ ಬೇರೆ ಇರುತ್ತೆ. ಯಾವತ್ತೂ ಯಾವ ಡೆಂಟಿಸ್ಟು ಯಾವ ಹೆಲ್ತ್ ಪ್ರೊಫೆಷ್ನಲ್ಲು ನಿಮಗೆ ಕೆಟ್ಟದ್ದು ಮಾಡೋದಕ್ಕೆ ಚಾನ್ಸೇ ಇಲ್ಲ. ಇನ್ನೊಂದು ಕಂಪ್ಲೀಟ್ ಅದು ಬರ್ತದೆ ನೆಗ್ಲಿಜೆನ್ಸಲ್ಲಿ. ಅದು ಕೂಡ ನಿಮಗೆ ಮಾಡಿ ಈ ಥರ ನೀವು ಬಿಟ್ಟರೆ ಏನಾಗುತ್ತೆ ಅವ್ರ ಮಾತು ಕೇಳ್ಕೊಂಡು ಅನ್ನೋದನ್ನು ನಾನು ಎಕ್ಸಾಂಪಲ್ ನಿಮಗೆ ಹೇಳ್ತೀನಿ. ಮೊನ್ನೆ ಇವಾಗ ನನ್ನ ಕಡೆನೇ ಒಬ್ಬರು ಪೇಷಂಟ್ ಬಂದಿದ್ದರು ಸರ್, ಇಲ್ಲೇ ಲೋಕಲ್ ಏರಿಯಾದಿಂದ. ಈಗ ಅವ್ರಿಗೆ ಏನಾಗಿದೆ, ಸಣ್ಣ ಹಲ್ಲು ಚುಚ್ಚಿಬಿಟ್ಟು ಅಲ್ಸರ್ ಆಗಿತ್ತು ಸರ್. 2 years ಅದನ್ನು ಮಾಡಿ ನೆಗ್ಲೆಕ್ಟ್ ಅನ್ನೋದಕ್ಕಿಂತನೂ ಫಿಯರ್, ಹೆದರಿದ್ದಾರೆ. ಅವ್ರ ಪಕ್ಕದ ಮನೆಯವ್ರು ಹೆದರಿದ್ದಾರೆ, ಹೆಂಗಾದ್ರೂ ಕಡಿಮೆ ಮಾಡ್ಕೊ, ಹಲ್ಲು ಡಾಕ್ಟರ್ ಕಡೆ ಮಾತ್ರ ಹೋಗಬೇಡ, ಅಲ್ಲಿ ಹೋದ್ರೆ ಮತ್ತೆ ನಿಂಗೆ ಹಲ್ಲು ಕೀಳಿಸ್ತಾರೆ, ನಿಂಗೆ ನರದೋಷ ಆಗುತ್ತೆ, ಮತ್ತು ನಿಂಗೆ ಕಣ್ಣಿಗೆ ಎಫೆಕ್ಟ್ ಆಗುತ್ತೆ, ಕಣ್ಣು ಕಾಣೋದಿಲ್ಲ, ಹೀಗೆಲ್ಲ ಅವರಿಗೆ ರಾಂಗ್ ಇನ್ಫಾರ್ಮೇಶನ್ ಕೊಟ್ಬಿಟ್ಟಿದ್ದಾರೆ ಸರ್. ಯು ಬಿಲೀವ್ ಮಿ ಆರ್ ನಾಟ್, ಈಗ ಕ್ಯಾನ್ಸರ್ ಆಪ್ರೇಷನ್ ಆಗಿದೆ ಅವ್ರದ್ದು, ಅವ್ರಿಗೆ ಇವಾಗ ಕೀಮೋಥೆರಪಿ ಮೇಲೆ ಇಟ್ಟಿದ್ದೀವಿ. ಸಣ್ಣ ಹಲ್ಲು ಚುಚ್ಚಿದವ್ರಿಗೆ ಆ ಟೈಮಲ್ಲಿ ಜಸ್ಟ್ ಅವ್ರು ಎನಿ ಡೆಂಟಿಸ್ಟ್ ಕಡೆ ಹೋಗ್ತಿದ್ದಿದ್ರೆ ಅವ್ರು ತಗ್ಸಿಲ್ಲ ಅಂದ್ರೆ ನಡೆಯುತ್ತೆ, ಅದನ್ನು ನಾವು ಅಟ್ಲೀಸ್ಟ್ ಬ್ಲಂಟ್ ಮಾಡಿಬಿಟ್ಟು ಅವ್ರಿಗೆ ಸೇವ್ ಮಾಡೋಕ್ಕೆ ಪ್ರಯತ್ನ ಮಾಡ್ಬೋದಾಗಿದೆ. ಅಲ್ಲಿ ಕೆವಿಟಿ ಬೆಳೆಯೋಕ್ಕೆ ಚಾನ್ಸ್ ಇರಂಗಿಲ್ಲ. ಅವರಿಗೆ ನಾಲ್ಗೆಗೆ ಚುಚ್ಚಿ ಅಲ್ಸರ್ ಆಗಿ ಥ್ರೋಟ್ ಮಟ್ಟ ತೊಗೊಂಡ್ಬಿಟ್ಟು 4th stage ಕ್ಯಾನ್ಸರಲ್ಲಿ ನರಳ್ಬಿಟ್ಟು ಇವಾಗ ಅವ್ರು ಆಪ್ರೇಷನ್ ಮಾಡಿಸ್ಕೊಂಡು ಕೀಮೋ ತಗೋತಾ ಇದ್ದಾರೆ ಅಂತಾರೆ. ಈಗ ನೀವು ಎಲ್ಲಾದರೂ ಹಲ್ಲಿಗೆ ಏನೈತಿ ಸ್ವಲ್ಪ ಚುಚ್ಚಾಕತ್ತೈತಿ ಅಥವಾ ನೋವಾಗೈತಿ ಅನ್ನುವಂಥದ್ದು ಆಗಿಂದಾಗ ತೋರಿಸೋದ್ರಿಂದ ಮುಂದೆ ಆಗ್ತಕ್ಕಂಥ ಅನಾಹುತಗಳಿಂದ ಏನೈತಿ ನೀವು ಬಚಾವ್ ಆಗಬಹುದು ಅನ್ನುವಂಥದ್ದು. ಅಂದ್ರೆ ಇದು ಒಂದು ಕೂಡ ಎಚ್ಚರಿಕೆಯ ಜೀವನ. ಅಂದ್ರೆ ಮುಂದಿನ ಜೀವನ ಎಚ್ಚರಿಕೆ ನಾವು ಮೊದಲ ವಹಿಸಿದ್ರೆ ಏನೈತಿ ಅದರಿಂದ ನಾವು ಉಳಿತಾಯ ಮಾಡ್ಬೋದು, ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ಅಂತದ್ದು. ಅಂದರೆ ಯಾವುದಕ್ಕೂ ಏನೈತಿ ಹಲ್ಲು ಗಟ್ಟಿ ಇದ್ದು ಅಂತಂದ್ರೆ ಏನೈತಿ ಹೆಚ್ಚು ಮನುಷ್ಯ ನುಡಿಸ್ತಾನೆ. ಆರೋಗ್ಯವಂತವಾಗಿರಲಿಕ್ಕೆ ಏನೈತಿ ಹಲ್ಲುಗಳೇ ಪ್ರಮುಖ ಅನ್ನುವಂಥದ್ದು ತಾವು ಹೇಳ್ತಾ ಇದ್ದೀರಿ. ಈ ಕೊನೆಯದಾಗಿ ಈಗ ಸಾರ್ವಜನಿಕರಿಗೆ ಅಂದರೆ ಎಲ್ಲ ನಮ್ಮ ನೋಡುಗರಿಗೆ ಒಟ್ಟಿನಲ್ಲಿ ಹೇಳಬೇಕಾಗಿತ್ತಂತಂದರೆ ಯಾವ ರೀತಿ ನಾವು ಹಲ್ಲುಗಳನ್ನು ಕಾಪಾಡಿಕೊಳ್ಳಬೇಕು ಹಾಗೂ ಯಾವ ಮುಂಜಾಗ್ರತೆಗಳನ್ನು ವಹಿಸಿಕೊಳ್ಳಬೇಕು? ಮಗುವಿಂದ ಹೆಂಗೆ ಸ್ಟಾರ್ಟ್ ಆಗುತ್ತೆ ಅದೇ ಥರ ಸರ್. ಬಾಯಿ ಆರೋಗ್ಯ ಎದ್ದ ತಕ್ಷಣ ಫಸ್ಟ್ ಬ್ರಷಿಂಗ್, ಆಮೇಲೆ ಫ್ಲಾಸಿಂಗ್, ಆಮೇಲೆ ಇನ್ನೂ ಅವರಿಗೆ ಡೆಂಟಿಸ್ಟ್ ಮೌತ್ ವಾಶ್ ಅಡ್ವೈಸ್ ಮಾಡಿದರೆ ಮೌತ್ ವಾಶ್ ರಿನ್ಸಿಂಗ್, ಇಲ್ಲ ಸಾಲ್ಟ್ ವಾಟರ್ ಗಾರ್ಗ್ಲಿಂಗ್, ಇಲ್ಲ ಆಯಿಲ್ ಪುಲ್ಲಿಂಗ್ ಥೆರಪಿ, ಎನಿ ಗುಡ್ ಹ್ಯಾಬಿಟ್ ಆ ಥರನೇ ಡೇ ಸ್ಟಾರ್ಟ್ ಮಾಡಬೇಕು. ಆಮೇಲೆ ಆದಷ್ಟು ಶುಗರ್ ಕಟ್ಟಿಂಗ್ ಸರ್. ಶುಗರ್ ಕಟ್ಟಿಂಗ್ ಅನ್ನೋದಕ್ಕಿಂತನೂ ಎಂಟು ಪದಾರ್ಥ ಯಾವ್ದು ಹೋಗಿ ಹಲ್ಮೇಲೆ ಕುಂದಿರುತ್ತೆ ಅದನ್ನು ಹಾಗೆ ನೀವು ಹೋಗಿ ಮಲ್ಕೊಂಡ್ಬಿಟ್ರೆ ಅದು ಇಡೀ ನೈಟ್ ಕೂಡ ಆ ಕ್ರಿಮಿಕೀಟಗಳು ಅದ್ರ ಕೆಲಸ ಮಾಡ್ತಾ ಇರ್ತದೆ. ನೀವು ಮಲ್ಕೊಂಡಿದ್ರು ಅದು ಆ್ಯಕ್ಟಿವ್ ಇರ್ತದೆ ನಿಮ್ಮ ಬಾಯಾಗ. ಸೊ ನೈಟ್ ಮಲ್ಕೊಳ್ಳೋಕ್ಕೂ ಮುಂಚೆನೂ ಬ್ರಷ್ ಮಾಡೋದು, ಯಾವಾಗ ಊಟ ಮಾಡಿದ್ರು ಹೋಗಿ ಬಾಯಿ ತೊಳ್ಕೊಳ್ಳೋ ಒಂದು ಅಭ್ಯಾಸ ಇದೆಯಲ್ಲ, ಭಾಳ ಒಳ್ಳೆ ಅಭ್ಯಾಸ ಸರ್. ಇದು ಮುಂಚೆಯಿಂದನೂ ನಮ್ಮ ಹಿರಿಯರು ಹೇಳ್ಕೊಂಡು ಬಂದಿದ್ದಾರೆ ಫಾರ್ ಎ ರೀಸನ್ ಆ್ಯಂಡ್ ಇಟ್ ಇಸ್ ವೆರಿ ಗುಡ್. Rinsing your mouth as soon as you eat anything is a good activity. ಈಗ ಮಕ್ಳಿಗೆ ಚಾಕ್ಲೇಟ್ ತಿನ್ಬೇಡ್ರಿ ಅಂದರೆ ಕೇಳೋದಿಲ್ಲ ಸರ್. ಅವ್ರ ವಯಸ್ಸು ತಿಂದಿದ ತಕ್ಷಣ ಹೋಗಿ ಬ್ರಷ್ ಮಾಡ್ಕೊಂಡು ಬರಪ್ಪ, ಕಡಿಮೆ ತಿನ್ನಿಸೋದು, ಆದಷ್ಟು ನಾನ್ ಶುಗರಿ ಐಟಮ್ಸೇ ಅವರಿಗೆ ಕೊಡೋಕ್ಕೆ ನಾವು ಎಜುಕೇಟ್ ಮಾಡೋದು. ಆದರೂ ಅವ್ರಿಗೆ ಹ್ಯಾಬಿಟ್ಸ್ ಕಲ್ಟಿವೇಟ್ ಮಾಡ್ತಾ ಹೋದರೆ ಅದೇ ಡೆವಲಪ್ ಆಗುತ್ತೆ. ಅಂದರೆ ಮಗುವಿಗೆ ನಾವು ಏನೋ ಕೊಡೋಕ್ಕಿಂತ ಪೂರ್ವದಲ್ಲಿ ಅದಕ್ಕೆ ಫುಸಲಾಯಿಸಿ ಹೇಳಬೇಕು, ಈಗ ಸದ್ಯ ನಾ ಚಾಕ್ಲೇಟ್ ಕೊಡ್ತೀನಿ, ಇದು ತಿಂದ ತಕ್ಷಣ ಏನೈತಿ ನೀನು ಬ್ರಷ್ ಮಾಡ್ತೀಯಾ ಅಂತ ತಕ್ಷಣ ಏನೈತಿ ಆ ಬ್ರಷ್ ಮಾಡುವಂಥದ್ದು ಏನೈತಿ ಮರೆಯೋದಿಲ್ಲ ಮಗು. ಚಾಕ್ಲೇಟ್ ಕೊಟ್ಟ ತಕ್ಷಣ ಏನೈತಿ ಈಗ ನಾನು ಬ್ರಷ್ ಮಾಡ್ತೀನಿ ನೋಡು ಅಂತ ಓಡಿ ಹೋಗ್ತೈತಿ. ಅಂದ್ರೆ ನಾವು ಜೊತೆಗೆ ಮಗುವಿಗೆ ತನ್ನ ಆಶೆಯನ್ನು ಪೂರೈಸಿ ಮತ್ತು ಆರೋಗ್ಯವನ್ನು ಏನೈತಿ ಕಾಪಾಡುವಲ್ಲಿ ಇದೊಂದು ಪ್ರಮುಖ ಪಾತ್ರ ವಹಿಸ್ತೈತಿ ಅನ್ನುವಂಥದ್ದು. ಯಾಕಂದ್ರೆ ಮಕ್ಕಳು ಹೆಚ್ಚಾಗಿ ಏನೈತಿ ಅವು ಒಂದು ಇದಕ್ಕೆ ಬಿದ್ದು ಅಂತಂದ್ರೆ ನನಗೆ ಬೇಕಂದ್ರೆ ಬೇಕಾ ಅನ್ನುವಂಥ ಪದ. ಅವಾಗ ತಂದೆ ತಾಯಿಗಳೇನು ಮಾಡ್ತಾರೆ, ಪ್ರೀತಿಯಲ್ಲಿ ಏನೈತಿ ಯಾವುದೇ ಒಂದು ವಸ್ತುವನ್ನು ಕೊಡ್ತಾರೆ. ಆದರೆ ಒಂದು ನೆನಪಿಡಬೇಕಾಗಿದೆ, ನಾನು ತಿಂದ ಮ್ಯಾಗೆ ಏನೈತಿ ನೀನು ಬಾಯಿ ತೊಳ್ಕೋತಿ, ಬ್ರಷ್ ಮಾಡ್ತಿ ಅನ್ನುವಂಥದ್ದು ಹ್ಯಾಬಿಟ್ ಕೂಡ ಹಾಕಬೇಕು ಮಕ್ಕಳಿಗೆ, ಆರೋಗ್ಯಕರವಾದಂಥದ್ದು. ಪ್ರೀವಿಯಸ್ಕರೇ ಅನೇಕ ಸಮಸ್ಯೆಗಳು ಹುಟ್ಟುವುದು ಬಾಯಿಯಿಂದಲೇ. ಅದಕ್ಕೇನೈತಿ ಅದಕ್ಕೆ ಸಂಬಂಧಪಟ್ಟಂತಹ ವೈದ್ಯಾಧಿಕಾರಿಗಳಿಂದ ನಾವು ತಮಗೆ ಎಲ್ಲ ಅನಿಸಿಕೆ ಅಭಿಪ್ರಾಯಗಳನ್ನು ಹೇಳಿಕೊಟ್ಟಿದ್ದೇವೆ. ನಾವು ಇಷ್ಟ ಬಯಸ್ತೀವಿ ತಮಗೆಲ್ಲ ಈ ತಿಳುವಳಿಕೆ ಬಂದಿರಬಹುದು ಅಂತೇಳಿ. ಡಾಕ್ಟರ್, ಈಗ ತಾವು ತಮ್ಮ ಅಮೂಲ್ಯವಾದಂಥ ಸಮಯ ಈಗಾಗಲೇ ತಮಗೆ ಪೇಷಂಟ್ ಕಾಯ್ತಾಯಿದ್ರು, ಅವರಿಗೆ 2 ನಿಮಿಷ ಕೂಡಿಸಿ ಏನೈತಿ ಅಲ್ಲಿ ಇದ್ದಂಥ ಸಿಬ್ಬಂದಿಗಳೇ ಅವರ ಆರೋಗ್ಯವನ್ನು ನೋಡ್ಕೊಳ್ಳಿಕ್ಕೆ ಹೇಳಿ ನಮ್ಮ ಸಂದರ್ಶನಕ್ಕೆ ಹೋಗೋಟಿ ಬಂದಿದ್ದಕ್ಕೆ ತಮಗೆ ನಾವು JBM ಪರವಾಗಿ ತುಂಬ ಹೃದಯದ ಒಂದು ಅಭಿನಂದನೆಗಳನ್ನ ಹೇಳ್ತಾ ಇದ್ದೇವೆ. ಪ್ರಿಯ ವೀಕ್ಷಕರೇ, ತಾವು ಕೂಡ ಬಂದಿದ್ದೀರಿ. ಜೊತೆಗೆ ಇನ್ನೂ ನಾವು ಕೇಳಬೇಕಾಗಿದ್ದು ಏನು ಅಂತಂದರೆ ಮೇಡಮ್ ಅವರು, ಮೇಲಿಂದ ಮೇಲೆ ತಮ್ಮ ಒಂದು ಸಲಹೆ ಸೂಚನೆಗಳನ್ನು ಕೂಡ ನಮ್ಮ ಸಂದರ್ಶನಕ್ಕೆ ಕೊಡ್ತಾಯಿರಿ.
ಯಾಕಂತಂದರೆ ಒಂದು ಆರೋಗ್ಯ ಒಂದು ಸಣ್ಣ ವಿಷಯದಲ್ಲಿಯೂ ಕೂಡ ಆರೋಗ್ಯ ಕಾಪಾಡಿದರೆ ಅವರ ದೊಡ್ಡ ಅನಾಹುತದಿಂದ ಬಚಾವಾಗುವಂಥದ್ದು ಇದರಿಂದ ಇರ್ತಾ ಇದೆ. ಈಗ ಕೊನೆಯದಾಗಿ ಹೆಚ್ಚಾಗಿ ಹೆಣ್ಣು ಮಕ್ಕಳ ಕರ್ತವ್ಯ ಹೆಚ್ಚು, ಮಕ್ಕಳಿಗೆ ಸಂಭಾಳಿಸಿಕೊಡುವಂಥದ್ದು. ಆವಾಗ ಆರೋಗ್ಯ ಕಾಪಾಡಿಕೊಳ್ಳುವಂಥದ್ದು ಕೂಡ ಹೆಚ್ಚಿನ ಜವಾಬ್ದಾರಿ ಹೆಣ್ಣು ಮಕ್ಕಳ ಮೇಲೆ ಇರುತ್ತದೆ. ಮಕ್ಕಳಿಗೆ ಯಾವುದೇ ರೀತಿಯಿಂದ ಬಿಡಿಸಬೇಕಾದ್ರೆ ಈಗ ನಾವು ಹೇಳಿದೆವು, ಊಟ ತಿಂದ ನಂತರ ಏನೈತಿ ಅದನ್ನು ಬ್ರಷ್ ಮಾಡಬೇಕು ಅನ್ನೋದು. ಕೆಲವೊಮ್ಮೆ ಏನಾಕೈತೆ ಅಂತಂದ್ರೆ ಅವರು ಆರೋಗ್ಯ ಕಾಪಾಡ್ಕೊಂತ ಹೆಣ್ಮಕ್ಳು ತಮ್ಮ ಆರೋಗ್ಯನ ಏನೈತಿ ಮರೆತು ಬಿಟ್ಟಿರ್ತಾರೆ. ಅದರ ಬಗ್ಗೆ ತಮ್ಮ ಸಲಹೆ ಸೂಚನೆಗಳೇನು? ಎಸ್ ಸರ್, ಇಟ್ಸ್ ವೆರಿ ಕಾಮನ್. ಹೇಗಂತ ಹೇಳಿದ್ರೆ ಒಂದು ಮದರ್ ಇರಲಿ, ಒಂದು ವೈಫ್ ಇರಲಿ, ಒಂದು ಡಾಟರ್ ಇರಲಿ, ಅವ್ರಿಗೆ ಎಷ್ಟು ಫೋಕಸ್ಡ್ ಕೆಲವೊಮ್ಮೆ ಸೆಲ್ಫ್ಲೆಸ್ ಆಗ್ತಾರೆ ಅಂದರೆ ಎಲ್ಲರಿಗೂ ಚೆನ್ನಾಗಿ ಒಂದು ಇಡೋದ್ರಲ್ಲಿ ತನ್ನ ಹೆಲ್ತ್, ತನ್ನ ಮೆಂಟಲ್ ಫಿಸಿಕಲ್ ಹೆಲ್ತ್, ತನ್ನ ಟೈಮ್, ತನ್ನ ಪ್ರೊಫೆಷನನ್ನು ಕೂಡ ಸಪ್ರೆಸ್ ಮಾಡಬಾರ್ದು. ಒಂದು ಎಕ್ಸಾಂಪಲ್ ಏನಂತ ಹೇಳಿದ್ರೆ, ಮಕ್ಕಳು ದೊಡ್ಡವರಾದ್ಮೇಲೂ ನೀವು ಅವ್ರಿಗೆ ಎಕ್ಸಾಂಪಲ್ ಇರಬೇಕು. ಯಾವ ಥರ ಇಷ್ಟೆಲ್ಲ ನಮ್ಮನ್ನು ನೋಡಿಕೊಂಡು ನಮ್ಮ ತಾಯಿ ತನ್ನ ಹೆಲ್ತ್ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಯಾಕಂದರೆ ಆ ಟೈಮಲ್ಲೂ ಕೂಡ ನಾವು ಅವ್ರಿಗೆ ಯಾರಿಗೂ ಬರ್ಡನ್ ಆಗಬಾರ್ದು ನಮ್ಮ ಫ್ಯಾಮ್ಲಿಗೆ. ಸೊ ಬೆಟರ್ ಎಲ್ಲ ಫೀಮೇಲ್ಸ್, ಎಲ್ಲ ವುಮೆನ್ ತನ್ನೊಂದು ಹೆಲ್ತ್ ಹ್ಯಾಬಿಟ್ಸನ್ನು ಕರೆಕ್ಟಾಗಿ ಇನ್ಕಲ್ಕೇಟ್ ಮಾಡ್ಕೋರಿ. ಯೋಗ ಇರಲಿ, ಮೆಡಿಟೇಷನ್ ಇರಲಿ, ತನ್ನ ಫುಡ್ ಇರಲಿ, ನಿಮಗೂ ಏನು ಬೇಕಂತ ನೀವು ಟೈಮ್ ತೊಗೊಂಡೆಲ್ಲ ಮಾಡ್ಕೊಳ್ಳಿ ಅನ್ನೋದು ನಾನು ಸೆಲ್ಫು ಇವಾಗ ಸ್ಟಾರ್ಟ್ ಮಾಡಿದ್ದೀನಿ, ನಿಮಗೂ ಹೇಳ್ತೀನಿ. ಮತ್ತೇನಂತ ಹೇಳಿದ್ರೆ, ಈಗ ನಾವು ಹೇಳ್ತೀವಿ ಸರ್, ಅಷ್ಟು ರೊಕ್ಕ ಯಾಕೆ ಹಾಕಬೇಕು ಯಾವುದಕ್ಕೂ ನಾವು ಅಂತ ಹೇಳ್ಬಿಟ್ಟು. ಒಂದು ಮದುವೆ ಅಂದರೆ ಸಿಲ್ಕ್ ಸ್ಯಾರಿ ಇಲ್ಲ 50,000 ಬೇಕು ಅನ್ನೋದು ಹೆಣ್ಮಕ್ಳದ್ದು ವಿಚಾರ. ಈಗ ಮೇನ್ ಮನೇಲೂ ಖರ್ಚು ಮಾಡೋದಕ್ಕೆ ಏನಿರುತ್ತೆ, ಲೇಡೀಸ್ ಹೂ ಅಂತ ಹೇಳಿದ್ರೆ ಮತ್ತು ಎಲ್ಲ ಸ್ಟಾರ್ಟ್ ಆಗುತ್ತೆ. ಹೀಗೆ ಅದಕ್ಕೇನಷ್ಟು ದುಡ್ಡು ಹಾಕೋದು ಬೇಡ, ಅದ್ರ ಬದಲು ಬಂಗಾರ ತೊಗೋಬೋದು. ನೀವು ಯಾವ ಬಂಗಾರ ತೊಗೊಂಡು ಹೋಗೋದಿಲ್ಲ, ಯಾವ ಆಸ್ತಿ ತೊಗೊಂಡು ಹೋಗೋದಿಲ್ಲ, ಆದರೆ ಐ ಕ್ಯಾನ್ ಗ್ಯಾರಂಟಿ ಯು, ನೀವು ನಮ್ಮ ಹಲ್ ಮಾತ್ರ ತೊಗೊಂಡು ಹೋಗ್ತೀರಿ ಹೋಗುವಾಗ. ಸೊ ಗೋ ಫಾರ್ ದ ಬೆಸ್ಟ್ ಬ್ರ್ಯಾಂಡ್, ಬೆಸ್ಟ್ ಟೀತ್, ಬೆಸ್ಟ್ ರೆಸ್ಟೋರೇಷನ್. ಪ್ರೈಮರಿ ಹೆಲ್ತ್ ಕೇರಿಗೆ ಹೋಗ್ರಿ, ಟರ್ಷರಿ ಎಂಡ್ ಮಟ್ಟ ವೇಟ್ ಮಾಡಬೇಡ್ರಿ, ಬೆಸ್ಟಲ್ಲಿ ಬರ್ರಿ. ನಾವು ನಿಮ್ಮ ರೊಕ್ಕ ಜಾಸ್ತಿ ಖರ್ಚು ಮಾಡೋದಿಲ್ಲ, ಬೆಸ್ಟ್ ಟ್ರೀಟ್ಮೆಂಟ್ ಕೊಡ್ತೀವಿ ಅಂತಂದರೆ ತುಂಬ ಆರೋಗ್ಯವಾದಂಥ ಒಂದು ಎಷ್ಟು ಇಂಪಾರ್ಟೆಂಟ್ ಮಾತು ಅಂತಂದರೆ, ಮನುಷ್ಯ ಏನು ತೊಗೊಂಡು ಹೋಗುವಾಗ ಅಂತೇಳಿ ಸಜ್ಜಿಕತ್ತಾರೆ ಯಾರಾದರೂ, ಇಷ್ಟು ಗಳಶಾನ ಏನು ತೊಗೊಂಡು ಹೋಗ್ತಾನವ, ಎಲ್ಲ ಇಲ್ಲೇ ಬಿಟ್ಟು ಹೋಗಲ್ಲ ಅಂತಂತದ್ದು. ಆದರೆ ನೀವು ಹಲ್ಲುಗಳನ್ನು ಚೆಂದಾಗಿ ಗಟ್ಟಿಯಾಗಿ ಇಟ್ಕೊಂಡ್ರೆ ಏನೈತಿ, ಹೋಗುವಾಗ ನಿಮ್ಗೆ ಜೊತೆಗೆ ಏನೈತಿ ಆ ಸಂಪತ್ತು ನಿಮ್ಮದಾಗಿರ್ತೈತಿ ಅನ್ನೋಂಥ ಮಾತು ತುಂಬ ಉಪಯುಕ್ತವಾದಂಥ ಮಾತನ್ನು ಹೇಳಿದಿರಿ ಮೇಡಮ್ ಅವರೇ. ತಾವು ಬಂದಿದ್ದಕ್ಕಾಗಿ ತಮಗೂ ಕೂಡ ಧನ್ಯವಾದಗಳು. ಪ್ರಿಯ ವೀಕ್ಷಕರೇ, ಇಲ್ಲಿ ತನಕ ತಮ್ಮ ಕಾರ್ಯಕ್ರಮವನ್ನು ವೀಕ್ಷಿಸಿದ್ದೀರಿ. ತಮಗೆ ಈ ಎಲ್ಲ ಕಾರ್ಯಕ್ರಮದ ಒಳ್ಳೆಯದಾಗಿ ಅನಿಸಿದೆ ಅಂತ ತಿಳ್ಕೊತೀವಿ. ಮೇಲಾಗಿ ಕಮೆಂಟ್ ಮಾಡಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಇದರಲ್ಲಿ ಹಂಚಿಕೊಳ್ಳಿ. ಜೊತೆಗೆ ಇದು ಕೇವಲ ನಿಮ್ಮಕ್ಕೆ ಸೀಮಿತವಾಗಿ ಬಿಡದೆ ಇತರರಿಗೂ ಇದನ್ನು ಫಾರ್ವರ್ಡ್ ಮಾಡಿ ಬೇರೆಯವರಿಗೂ ಶೇರ್ ಮಾಡಿ. ಇಲ್ಲಿಯವರೆಗೆ ಕೇಳಿದ್ದಕ್ಕೆ ತುಂಬ ಧನ್ಯವಾದಗಳು. ಮಕ್ಕಳನ್ನು ಪ್ರೀತಿಸಿ, ಹಿರಿಯರನ್ನು ಗೌರವಿಸಿ. ವಂದನೆಗಳು.